हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निर्मलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओಂ। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ ರೂಪಕ ಗದ್ಯ ರೂಪಕವಾಗಿದೆ. 180 ಗದ್ಯಗಳು ಶಾಸ್ತ್ರ ಪ್ರಮೇಯವಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದನ್ನು ಚಿಂತಿಸುತ್ತಿದ್ದವು. ಪುರಾಣ ಎಂದಾಗ 18 ಪುರಾಣಗಳನ್ನು 4 ಲಕ್ಷ ಶ್ಲೋಕಗಳನ್ನು ನಾವು ಅವಗಾಹನ ಮಾಡಬೇಕಾಗಿದೆ. ಪ್ರತಿಯೊಂದು ಅಕ್ಷರವು, ಬಿಂದು, ನಾದ ಎಲ್ಲವೂ ಸಹ ಭಗವಂತನನ್ನೇ ತಿಳಿಸಿಕೊಡುವಂತಾಗಿದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದು ಪವಿತ್ರ ಸಮುದ್ರದಲ್ಲಿ ನಾವು ಅವಗಾಹನ ಸ್ನಾನ ಮಾಡಿದಂತೆ ಆಗುವುದು. ಎಂದು ಅಂದರೆ ಪ್ರತಿಯೊಂದು ಹನಿ ಹನಿಯಲ್ಲಿ ನಾವು ಭಗವದ್ ದರ್ಶನ ಮಾಡಿಕೊಂಡಾಗ ಭಗವದ್ ದರ್ಶನ ಹೇಗಾಗುವುದು ಅಂದರೆ ಪುರುಷೋತ್ತಮ ಎಂಬ ಅನಿಸಿಕೆ, ಎಂಬ ಅನುಭವ, ಎಂಬ ಜ್ಞಾನವನ್ನು ಹೊಂದಿದಾಗ ಸಾಧ್ಯವಾಗುವುದು. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದು 81ನೆಯ ಗದ್ಯದಲ್ಲಿ ಪುರಂದರದಾಸರು ತಿಳಿಸಿದ್ದಾರೆ. ಹಾಗಾದರೆ ಪುರಾಣ ಪುರುಷೋತ್ತಮದಲ್ಲಿ ಹೇಗೆ ನಾವು ಅವಗಾಹನ ಸ್ನಾನ ಮಾಡಬೇಕು ಎಂಬುದನ್ನು ತಿಳಿಸಲು ಮುಂದಿನ ಕೂರ್ಮ ಪುರಾಣದ ವಚನ ಹೀಗಿದೆ. ವಿಷ್ಣು ಕಳೇವರ ತ್ಯಾಗೋ ಭೂತ್ಯಾಗೋ ಅನ್ಯನ ವಿದ್ಯತೆ ಕಳೇವರ ತ್ಯಾಗೋ ಅನ್ಯೇಷಂ ಪಂಚತ್ವಂ ಸಮದೀರಿತಂ. ಭಗವಂತ ಪುರುಷೋತ್ತಮ ನಮ್ಮಲ್ಲೇ ಒಳಗೆ ಇದ್ದಾರೆ, ಬಿಂಬರೂಪಿ. ನಾವು ಪುರುಷರ ಆಕಾರದಲ್ಲಿ ಅಂದರೆ ಪುರುಷ ಈ ಪುರದಲ್ಲಿ ವಾಸ ಮಾಡುತ್ತಿದ್ದೇವೆ. ಎಲ್ಲ ಜೀವರು ವಾಸ ಮಾಡುತ್ತಿದ್ದಾರೆ. ಈ ದೇಹಕ್ಕೆ ನಾವು ನಾಶವನ್ನು ನೋಡುತ್ತೇವೆ. ಅದಕ್ಕೆ ಪಂಚತ್ವಂ ಅಂತ ಹೆಸರು. ಪಂಚಭೂತಗಳಿಂದ ಆಗಿದ್ದು ಮತ್ತೆ ಪಂಚಭೂತಗಳಿಗೆ ಹರಿದು ಹೋಗುವುದಕ್ಕೆ ಪಂಚತ್ವ, ಅದಕ್ಕೆ ವಿಲೀನವಾಗುವುದು ಎಂದರ್ಥ. ಇದನ್ನು ದೇಹನಾಶ ಅಂತ ಹೆಸರು. ಇದು ಸಾವು ಅಂದರೆ ಅಂತ್ಯ, ಮನುಷ್ಯನ ಅಂತ್ಯ ಅಂತ ನಾವು ತಿಳಿಯುತ್ತೇವೆ. ಆದರೆ ಇದು ಮನುಷ್ಯನ ಅಂತ್ಯವಲ್ಲ. ಮನುಷ್ಯ ಎಂಬತಕ್ಕಂಥ ಜೀವ, ಅವನಿಗೆ ಸಾವೇ ಇಲ್ಲ. ಅವನಿಗೆ ಇರತಕ್ಕಂಥ ಲಿಂಗ ಶರೀರದ ಭಂಗವೂ ಇದಾಗಿಲ್ಲ. ಕೇವಲ ಬಾಹ್ಯ ಶರೀರದಲ್ಲಿ ಮಾತ್ರ ಆಗಿದೆ. ಆದ್ದರಿಂದ ಇಲ್ಲಿ ಭಗವಂತನಾದರೆ ಹೇಗಿದ್ದಾರೆ ಅಂದರೆ ಭಗವಂತನಿಗೆ ಹೊರ ಶರೀರದ ನಾಶದಿಂದ ಏನೂ ಸಂಬಂಧವಾಗುವುದಿಲ್ಲ. ಲಿಂಗ ಶರೀರದ ಛೇದನದಿಂದಲೂ ಏನು ಸಂಬಂಧವಾಗುವುದಿಲ್ಲ. ಸ್ವರೂಪದಿಂದಲೂ ಏನು ಛೇದನವಾಗುವುದಿಲ್ಲ. ಅಂದರೆ ಸ್ವರೂಪನಾಶ ಆದರೂ ಅಂದರೆ ಸ್ವರೂಪನಾಶ ಆಗುವುದೇ ಇಲ್ಲ. ಅಕಸ್ಮಾತ್ ಜೀವನ ಸ್ವರೂಪವೇ ಇಲ್ಲ ಅಂದರೂ ಸಹ ಒಳಗಡೆ ಇರತಕ್ಕಂಥ ಬಿಂಬರೂಪಿ ಭಗವಂತ ಅನಾದಿ ನಿತ್ಯನಾಗಿ ಇರುತ್ತಾನೆ ಅಂತ ತಿಳಿಯಬೇಕು. ಅವನು ಸ್ವತಂತ್ರ, ಎಲ್ಲವೂ ಅಸ್ವತಂತ್ರ. ಜೀವರಿಗೆ ನಾವು ದೋಷವನ್ನು ಹೇಳಬೇಕೇ ಹೊರತು ಸ್ವತಂತ್ರನಾದ ಪ್ರಭುವಿಗೆ ಯಾವ ದೋಷವೂ ತಟ್ಟದು. ಇದನ್ನು ಈ ವಾಕ್ಯದಿಂದ ತಿಳಿಸ್ತಾ ಇದ್ದಾರೆ. ಕಳೇವರ ತ್ಯಾಗ ಅಂದರೆ ಈ ಶರೀರದ ತ್ಯಾಗ ನಾವು ಏನು ನೋಡ್ತಾ ಇದ್ದೀವಿ. ವಿಷ್ಣೋ ಕಳೇವರ ತ್ಯಾಗ ಭೂತ್ಯಾಗ. ಭೂತ್ಯಾಗ ಅಂದರೆ ಏನರ್ಥ? ಭೂಮಿಯನ್ನು ಬಿಡುವುದು ಎಂದರ್ಥ. ಕೃಷ್ಣ ರೂಪಿಯಾಗಿದ್ದಾಗ ಭಗವಂತ ಪರಂಧಾಮಕ್ಕೆ ಹೋದ ಅಂತ ಹೇಳ್ತದೆ. ಅಂದರೆ ಏನರ್ಥ? ಭೂ ಸಂಪರ್ಕವನ್ನು ಅಜ್ಞಾನಿಗಳಲ್ಲಿ ಕಾಣದಂತೆ ಮಾಡಿದ ಅಂತ ಅಷ್ಟವೇ ಹೊರತು ಭಗವಂತನಿಗೆ ಎಲ್ಲ ಸಂಬಂಧವೂ ನಿತ್ಯ. ಭಗವಂತನ ಸ್ವರೂಪ ನಿತ್ಯ. ಭಗವಂತ ಪರಂಧಾಮಕ್ಕೆ ಹೋಗುವುದು ಮತ್ತೆ ಇಲ್ಲಿ ಅವತಾರ ಮಾಡುವುದು ಎಲ್ಲವೂ
ಕೇವಲ ಅಜ್ಞರಿಗೋಸ್ಕರ ವ್ಯಕ್ತಾವ್ಯಕ್ತ ರೂಪದಿಂದ ಮಾತ್ರ. ಭಗವಂತ ಸದಾಕಾಲ ಎಲ್ಲ ಜಾಗದಲ್ಲೂ ವ್ಯಾಪ್ತನಾಗಿದ್ದಾನೆ, ವ್ಯಕ್ತನಾಗಿದ್ದಾನೆ. ಅದೇ ಕಾಲದಲ್ಲಿ ಅವ್ಯಕ್ತನಾಗಿದ್ದಾನೆ. ಜ್ಞಾನಿಗಳಲ್ಲಿ ವ್ಯಕ್ತನಾಗಿದ್ದಾನೆ, ಅಜ್ಞಾನಿಗಳಲ್ಲಿ ಅವ್ಯಕ್ತನಾಗಿದ್ದಾನೆ. ವಿಷ್ಣು ಎಂಬುದರಿಂದ ಸದಾಕಾಲ ಎಲ್ಲೆಲ್ಲೂ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿಯಬೇಕು. ಆದರೆ ಜೀವರು ಅವರಿಗೆ ಇರತಕ್ಕಂಥ ಬಾಹ್ಯ ಶರೀರ ಪಂಚಭೂತಗಳಿಂದ ಆದುದರಿಂದ ಪಂಚತ್ವವನ್ನು ಹೊಂದುವುದು ಸಾವು ಅಂತ್ಯ ಅಂತ ತಿಳಿಯಬೇಕು. ಮತ್ತು ಪಂಚಭೂತಗಳಿಂದಲೇ ಆಗಿರತಕ್ಕಂಥ ಯಾವ ಲಿಂಗ ಶರೀರ ಏನಿದೆ ಅದು ಪ್ರಕೃತಿಯಿಂದ ಆಗಿರತಕ್ಕಂಥ ಅದು ಮೂಲ ಪ್ರಕೃತಿಯಿಂದ ಆದದ್ದು. ಅದನ್ನು ಸಹ ವಿರಜಾನದಿ ಸ್ನಾನದಿಂದ ವಿಮುಖವಾಗುತ್ತದೆ, ಅಂದರೆ ಛೇದವಾಗುತ್ತದೆ. ನಂತರದಲ್ಲಿ ಜೀವನ ಸ್ವರೂಪ ಅಭಿವ್ಯಕ್ತವಾಗುತ್ತದೆ. ಇದನ್ನು ನಾವು ತಿಳಿಯುವ ಮಹಾತ್ಮೆಯನ್ನು ತಿಳಿಯೋಕ್ಕೋಸ್ಕರವಾಗಿ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ನಮ್ಮಲ್ಲೇ ಪುರುಷೋತ್ತಮನಾಗಿದ್ದರೂ ಸಹ ಬಾಹ್ಯ ಶರೀರದ ಸಂಪರ್ಕದಿಂದ ಭಗವಂತನಿಗೆ ಯಾವ ರೀತಿಯಾದ ಛೇದನವೂ ಆಗುವುದಿಲ್ಲ, ವೇದನವೂ ಆಗುವುದಿಲ್ಲ, ಹಿತಾಹಿತಗಳು ಯಾವುದೂ ಆಗುವುದಿಲ್ಲ. ಅವನು ನಮ್ಮ ಸ್ವರೂಪ ರಕ್ಷಣೆಗಾಗಿ ಭಗವಂತನಿದ್ದಾನೆ. ಆದ್ದರಿಂದ ಅವನ ಬಿಂಬರೂಪ ಅಂತ ಹೆಸರು. ಅವನು ಸರ್ವಾಶ್ರಯನಾಗಿದ್ದಾನೆ ಅಂತ ತಿಳಿಯಬೇಕು. ಇದನ್ನು ಶ್ರೀ ವೇದವ್ಯಾಸ ದೇವರು ಭಾಗವತದ ಪಂಚಮ ಸ್ಕಂದದ 6ನೇ ಅಧ್ಯಾಯದ 6ನೇ ಶ್ಲೋಕಕ್ಕೆ ವಿಶೇಷವಾಗಿ ತಿಳಿಸಿ ಶ್ರೀಮದಾನಂದ ತೀರ್ಥರು ನಮಗೆ ಉಪಕಾರ ಮಾಡಿದ್ದಾರೆ. ಈ 6ನೇ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜ ಕೇಳುತ್ತಾನೆ, ನಮಾನಂ ಭಗವನ್ ಆತ್ಮರಾಮಾಣಂ ಯೋಗ ಸಮೀರತ ಜ್ಞಾನ ವರ್ಜಿತ ಕರ್ಮ ಬೀಜಾನ ನಾಮಯಶ್ಚರ್ಣಾಣಿ ಮನಕ್ಲೇಶದಾನಿ ಭವಿತುಮರ್ಹಂತಿ ಯಾದೃಚ್ಛಯೋಪಗತಾನಿ. ಪರೀಕ್ಷಿತರು ಕೇಳ್ತಾರೆ, ಪೂಜ್ಯರೇ, ಶ್ರೀಹರಿ ಉಪಾಸನೆ ಯೋಗ ಉಪಾಸನೆಯಿಂದ ರಾಗದ್ವೇಷ ಸುಟ್ಟು ಹೋಗಿ ನಿರ್ವೀರ್ಯಗಳಾಗುವುದು. ಇಂತಹ ಅವಸ್ಥೆಯಲ್ಲಿ ಯೋಗಿಗಳು ಶ್ರೀಹರಿಯಲ್ಲಿ ರತರಾಗಿ ಆತ್ಮಾರಾಮ ಎನಿಸುತ್ತಾರೆ. ಇವರಿಗೆ ಯೋಗ ಸಿದ್ಧಿಗಳು ತಾವಾಗೇ ಸಿದ್ಧಿಸುತ್ತದೆ. ಆ ಸಿದ್ಧಿಗಳು ಉಪಯೋಗಿಸಿಕೊಂಡರೂ ಯೋಗಿಗಳಿಗೆ ಮತ್ತೆ ಕ್ಲೇಶದಾಯಕಗಳು ಆಗುವುದಿಲ್ಲವಲ್ಲವೇ ಅಂತ ಪ್ರಶ್ನೆಯನ್ನು ಮಾಡಿದಾಗ, ಋಷಭದೇವನು ಅವುಗಳನ್ನು ಯಾಕೆ ಒಪ್ಪಿಸಿಕೊಳ್ಳಲಿಲ್ಲ ಎಂಬ ಅಭಿಪ್ರಾಯದಿಂದ ಪ್ರಶ್ನೆ ಕೇಳಿದಾಗ ಋಷಿಗಳು ಉತ್ತರವನ್ನು ಕೊಡುತ್ತಾರೆ. ಸತ್ಯ ಮುಕ್ತಂ ಕಿಂತು ವಾ ಏಕೆ ಮನಸೋ ವಿಸಂಭ್ರಮಸ್ತ ಅನಸ್ಯ ಘಟಕ್ಕಿಟಾಟ ಇವನ ಸಂಕಶ್ಚತೆ. ಶುಕಾಚಾರ್ಯ ಹೇಳುತ್ತಾರೆ, ರಾಜನ್, ನೀನು ಹೇಳಿದ ಸತ್ಯಪ್ಪ. ಆದರೆ ಕೆಲವು ಮಹನೀಯರು ತಮ್ಮ ಮನಸ್ಸು ಸ್ವಾಧೀನದಲ್ಲಿರುತ್ತದೆ ಎಂಬುದನ್ನು ಒಳಪಡುವುದಿಲ್ಲ. ಕಾರಣ, ಮನಸ್ಸು ಸ್ವಾಭಾವಿಕವಾಗಿ ಚಂಚಲವಾಗಿರುತ್ತದೆ. ಅದನ್ನು ಯೋಗೇಶ್ವರ ಭೋಗದಲ್ಲಿ ತೊಡಗಿಸಿದರೆ ಅದು ಆಸಕ್ತವಾಗದೇ ಇರುವುದು ಸಾಧ್ಯವಿಲ್ಲ. ಹೊಸದ ಗಡಿಗೆಯಲ್ಲಿರುವ ನೀರು ಗಡಿಗೆಯನ್ನು ಆಕ್ರಮಿಸದೇ ಇರುವುದೇ. ನ ಕುರ್ಯಾತ್ ಕಸ್ಯಚಿತ್ ಸಖ್ಯಂ ಮನಸಿ ಹಿ ಅನವಸ್ಥಿತೇ ಯದ್ ವಿಸಂಭ್ರಾಮಶ್ಯರಾಜೀರ್ಣಂ ಚ ಸ್ಕಂದಂ ತಪ ಐಶ್ವರ್ಯಂ. ಮಹಾಯೋಗಿಗಳು ಆ ಮನಸ್ಸಿನ ಆಸಕ್ತಿಯಿಂದ ಅನರ್ಥವಿದ್ದೇ ಇದೆ. ಆದ್ದರಿಂದ ಚಂಚಲ ಮನಸ್ಸು ತನ್ನ ಅಧೀನ ಎಂದು ನಂಬಿ ಯೋಗ ಸಿದ್ಧಿಗಳ ಅನುಭವದಲ್ಲಿ ತೊಡಗಬಾರದು. ಈ ರೀತಿ ತೊಡಗಿ ಸೌಬರಿ ಮೊದಲಾದ ಋಷಿಗಳು ಬಹುಕಾಲದಿಂದ ಸಂಪಾದಿಸಿಕೊಂಡು ತಪಸ್ಸನ್ನೇ ಕಳೆದುಕೊಂಡ್ರು. ನಿತ್ಯಂ ದದಾದ ಕಾಮಸ್ಯ ಚಿತ್ರಂ ತಮನಯೋರಯ ಯೋಗಿನಃ ಕೃತ್ಯಮೈತಸ್ಯ ಪ್ರತ್ಯುಜಾಯೇವ ಪುಂಶಲಿ. ಮನಸ್ಸಿನೊಂದಿಗೆ ವಿಶ್ವಾಸ ಮಾಡದ ಯೋಗಿಯ ಮನಸ್ಸು ಪುರುಷ ಸಾಮಾನ್ಯರ ರತಿಗಾಗಿ ಸೇರುವ ವ್ಯಭಿಚಾರಿಣಿ ಪುಂಶಲಿ. ಹೆಂಡತಿ ಗಂಡನ ಶತ್ರುಗಳ ಜಾರ ಪುರುಷರಿಗೆ ಅವಕಾಶ ಮಾಡಿಕೊಟ್ಟು ಗಂಡನನ್ನೇ ಕೊಲಿಸುವಂತೆ ವಿಷಯಾಭಿಲಾಷೆಗೂ ಅದರ ನಂತರ ಕ್ರೋಧ ಮೊದಲಾದ ಅರಿಷಡ್ವರ್ಗಗಳಿಗೂ ಅವಕಾಶವನ್ನು ಯಾವಾಗಲೂ ಕೊಡುತ್ತದೆ. ಈ ರೀತಿ ಚಂಚಲ ಮನಸ್ಸು ಯೋಗಿಯನ್ನು ಭ್ರಷ್ಟನಾಗ ಮಾಡುತ್ತದಪ್ಪ ಅಂತ ಹೇಳಿ ಶುಕಾಚಾರ್ಯರು
ಯಾವ ಪರೀಕ್ಷಿತ್ ಮಹಾರಾಜನು ಹೇಳ್ತಾ ಇದ್ದಾರೆ, ಕಾಮೋ ಮನ್ಯು ಮದೋ ಲೋಭ ಶೋಕ ಮೋಹ ಭಯಾದಯ ಕರ್ಮಬಂಧಶ್ರೇಯನ್ಮೂಲ ಸ್ವೀಕರ್ಯತೋ ನೂತದ್ಭುವ. ಕಾಮ ಕ್ರೋಧ ಮದ ಲೋಭ ಶೋಕ ಮೋಹ ಭಯ ಮೊದಲಾದವುಗಳು ಕರ್ಮದಿಂದ ಬರುವ ಈ ಸಂಸಾರ ಬಂಧ ಮನಸ್ಸಿನ ಮೂಲಕವೇ ಬರುವುದು. ಹೀಗಿರುವಾಗಂತ ಮನಸ್ಸನ್ನು ಯಾವ ಜ್ಞಾನಿ ತಾನೇ ದೇವರನ್ನು ನಂಬಿಯಾನು ಅಂತ ಹೇಳಿದಾಗ ಪರೀಕ್ಷಿತ್ ರಾಜರು ಕೇಳುತ್ತಾರೆ, ಯೋಗಿಗಳಿಗೆ ದೈವ ಇಚ್ಛೆಯಿಂದ ಯೋಗ ಸ್ಥಿತಿಗಳು ಬಂದರೆ ಅವ ನಿಶ್ಚಯವಾಗಿ ಕ್ಲೇಶದಾಯಕವಾಗುವುದಿಲ್ಲ ತಾನೆ ಅಂತ ಕೇಳಿದಾಗ ಅದಕ್ಕೆ ಉತ್ತರವಾಗಿ ಶುಕಮುನಿಗಳು ಹೇಳ್ತಾರೆ, ಹೌದು ನಿಜ, ಆದರೆ ಕೆಲವು ಜ್ಞಾನಿಗಳ ಮನಸ್ಸಿನಲ್ಲಿ ರಾಗಾದಿಗಳು ತಿರುಗಿ ಉದಿಸಲಾರವು ಎಂಬ ವಿಷಯದಲ್ಲಿ ವಿಶ್ವಾಸ ಇಡೋದಿಲ್ಲ. ಹೇಗೆ ಮೃಗಗಳು ಮೋಸಗಾರನಾದ ಬೇಡನಲ್ಲಿ ವಿಶ್ವಾಸ ಇಡುವುದಿಲ್ಲವೋ ಹಾಗೆ ಮನಸ್ಸಿನಲ್ಲಿ ವಿಶ್ವಾಸ ಇಡಬಾರದು. ಕಾರಣ ಮನಸ್ಸಿನಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ ಬಹುಕಾಲದ ಸಂಪಾದನೆ ತಪಶಕ್ತಿ ಸೋರಿ ಹೋಗಿರುವುದು ಸೋಬರಿ ಮುಂತಾದ ಯೋಗೇಶ್ವರ ಕಂಡು ಬಂದಿದೆ. ಹೇಗೆ ಶೀಲಗಟ್ಟ ಹೆಂಡತಿಯಲ್ಲಿ ವಿಶ್ವಾಸವಿಟ್ಟರೆ ಅವಳು ಪರಪುರುಷರಿಗೆ ಅವಕಾಶ ಮಾಡಿಕೊಟ್ಟು ಪತ್ನಿಯನ್ನೇ ಕೊಡಿಸುತ್ತಾಳೋ ಹಾಗೆ ಅಸ್ಥಿರ ಮನಸ್ಸಿನಲ್ಲಿ ವಿಶ್ವಾಸವಿಡುವ ಯೋಗಿಗೆ ಮನಸ್ಸು ಕಾಮಕ್ಕೂ ಕ್ರೋಧಾದಿ ಶತ್ರುಗಳಿಗೂ ಅವಕಾಶ ಮಾಡಿಕೊಡುತ್ತದೆ. ಅಂದರೆ ಹತೋಟಿಯಲ್ಲಿಲ್ಲದ ಮನಸ್ಸು ಕಾಮ ಕ್ರೋಧ ಮದ ಲೋಭ ಶೋಕ ಮೋಹ ಮುಂತಾದವುಗಳಿಗೂ ಕರ್ಮಬಂಧಕ್ಕೂ ಮೂಲ ಕಾರಣ. ಹೀಗಿರುವಾಗ ಅಂತ ಮನಸ್ಸು ತನ್ನ ವಶದಲ್ಲಿಯೇ ಇರುತ್ತದೆ ಎಂದು ಯಾವ ಬುದ್ಧಿವಂತನೂ ಭರವಸೆ ಇಡಲು ಸಾಧ್ಯವಿಲ್ಲ. ದೇವತೆಗಳಿಗೆ ಇದು ಯೋಗ ಸ್ವಾಭಾವಿಕವಾಗಿರುತ್ತದೆ. ದೈತ್ಯರಿಗೆ ವರಬಲದಿಂದ ಬಂದು ಅವರಿಗೆ ಅಧಪತನಕ್ಕೆ ಕಾರಣವಾಗುವುದು. ಆದರೆ ಮನುಷ್ಯರಿಗೆ ಸಾಧನ ಮಾಡಿ ಭಗವಂತನನ್ನು ಅಪರೋಕ್ಷೀಕರಿಸಿದ ನಂತರವೇ ಆವಾವ ಭಗವದ್ ರೂಪಗಳ ಜ್ಞಾನದಿಂದ ಸಿದ್ಧಿಗಳು ಬರುವುದರಿಂದ ಅಂತಹವರಿಗೆ ಪುನಃ ಸಂಸಾರಕ್ಕೆ ಕಾರಣವಾಗುವುದಿಲ್ಲ. ಬಿಂಬ ಅಪರೋಕ್ಷವಾಯಿತೆಂದರೆ ಮೋಕ್ಷ ಯಾವ ಕಾರಣದಿಂದಲೂ ಇಲ್ಲವೆಂದಾಗುವುದಿಲ್ಲ. ನ ಕಶ್ಚಿತ್ ಬ್ರಹ್ಮವಿತ್ತ ಸ್ಮೃತಿ ಅನುಭವತಿ ಮುಕ್ತೋ ಹಿ ಏವಭವತಿ ಎಂಬ ಕೌಂಡ್ಯ ಶ್ರುತಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಹಾಗೆ ಜ್ಞಾನಿಗೆ ತನ್ನ ಇಚ್ಛಾನುಸಾರ ಇರಲು ಅನುಮತಿ ಸಹ ಬ್ರಹ್ಮಣ ಕೇನ ಸ್ಯಾತ್ತೇನ ಸದೃಶ ಏವ ಎಂಬ ಮತ್ತೊಂದು ಶ್ರುತಿ ಕೂಡ ನೀಡಿದೆ. ರುಜುಗಳು ತಮ್ಮ ಇಚ್ಛೆಗೆ ಅನುಗುಣವಾಗಿ ಕರ್ಮಾಚರಣೆ ಮಾಡಬೇಕಾದವರು. ಅವರು ನಿಷಿದ್ಧ ಕರ್ಮ ಮಾಡಿದರೆ ಅವರಿಗೆ ಅನಿಷ್ಟ ಏನು ಉಂಟಾಗುವುದಿಲ್ಲ. ಉಳಿದವರಿಗೆ ಸ್ವಲ್ಪ ಅನಿಷ್ಟ ಉಂಟಾದರೂ ಅಧಪತನ ಪುನಃ ಸಂಸಾರ ಪ್ರಾಪ್ತಿ ಎಂಬುದು ಸರ್ವತಾ ಇಲ್ಲ. ದುಃಖ ಪ್ರಾರಬ್ಧವರ ಪಕ್ಷದಲ್ಲಿ ನಿಷಿದ್ಧ ಕರ್ಮ ಮಾಡಲೇಬೇಕಾಗುತ್ತದೆ, ಅದರಿಂದ ದುಃಖ ಅನುಭವಿಸಬೇಕಾಗುತ್ತದೆ. ಈ ರೀತಿ ಪ್ರಾರಬ್ಧ ನಾಶವಾಗುವುದರಿಂದ ಮೋಕ್ಷಕ್ಕೆ ಅನುಕೂಲವೇ ಆಗಿದೆ. ಈ ಎಲ್ಲ ಮತ್ತು ಇತರ ಕಾರಣದಿಂದ ವೃಷಭದೇವ ಯೋಗ ಸಿದ್ಧಿಯನ್ನು ಲೋಕಕ್ಕೆ ತೋರಲಿಲ್ಲವೆಂದು ಆಚಾರ್ಯರು ಬ್ರಹ್ಮಾಂಡ ಪ್ರವಚನವನ್ನು ಉದಾಹರಿಸಿ ತೋರಿಸಿದ್ದಾರೆ. ಮಹದೈಶ್ವರ್ಯ ಸ್ವರೂಪೋಪಿ ಭಗವಾನ್ ಋಷಭ ಪ್ರೋರಾಟ್ ನ ಐಶ್ವರ್ಯಾಣಿ ಸ್ವಕೀಯಾನಿ ಖ್ಯಾಪಯಾಮಾಸ ಸರ್ವವಿತ್ ಉತ್ತಮಾನಾಮ ಜ್ಞಾಪನಾರ್ಥಂ ಧರ್ಮತತ್ವಸ ಕೇಶವಃ ತೇಷಾಂ ಐಶ್ವರ್ಯಭೋಗೋ ಹಿ ಮನಃ ಸಕ್ರಿಂ ವ್ರಜೇದದಿ ಆನಂದ ಮುಕ್ತಿಗೋ ಹ್ರಾಸಂ ವಿಕರ್ಮಾಣಾತ್ ವ್ರಜೇತ ಧರ್ಮ ವಿಹೀನೋಪಿ ಭಗವಾನ್ ಋಷಭಸ್ತತಃ ತೇಷಾಂ ಧರ್ಮಜ್ಞಾಪನಾರ್ಥಂ ನಾವಿಚಕ್ರೆ ಪರಾಂ ಸ್ಥಿತಿಂ ದೇವಾನಾಂ ನಾಶುಭಾದ್ಯಾಸಃ ಶುಭಾತ್ ಕಾಚಿತ್ ಸುಖೋನ್ನತಿ ಅಧಿಕಾರ ಜೀವಾನಾಂ ಏವ ಅನ್ಯೇಷತೋ ದ್ವಯಂ ಅಲ್ಪಾಧಿಕಾರಣಂ ತತ್ರ ಹ್ರಾಸೋಪಿ ಭವತಿ ಧ್ರುವಂ ಅಶುಭಾಭಾವ ಅಜೋನೋಃ ಮಹದಾಧಿಕಾರಣಮಪಿ ಅಶುಭೇ ಕೃತೆ ನ ಭವತಿ ತಾರತಮ್ಯ ಚ ಸಾ ಸ್ಮೃತಃ ಪ್ರಜಾ ಪಶ್ಯತ ಸಾ ದೇವ ಮಹದೀಕಾರಿಣ ಸ್ಮೃತಃ ಋಷ್ಯ ಅಶೀತಿ ತಥಾ ಸಪ್ತ ಪಿತರೋ ಅಪ್ಸರ ಶತಂ ಗಂಧರ್ವಾಣಂ ತಥಾ ರಾಜ್ಞಂ ವಿಂಶದನ್ಯಾಸ ಜಾತಿಸು ಅಲ್ಪಾಧಿಕಾರಿಣ ಪ್ರೋಕ್ತಃ ಅನಧಿಕಾರಿಣ ಪರೇ. ಈ ರೀತಿಯಲ್ಲಿ ಋಷಭದೇವರು ಮಹಾನ್ ಯೋಗ ಸಿದ್ಧಿ ಸ್ವರೂಪವನ್ನೇ ಅವರು ತೋರಿಸಿದರೆ ಯೋಗಿಗಳು ಅದು ಸ್ವೀಕರಿಸಿ ಅನರ್ಥವಾಗಿಗಳು ಅದರಿಂದ ತೋರಲಿಲ್ಲ ಅಂತ ಹೇಳಿ ಯೋಗ ಸಿದ್ಧಿ ಇದ್ದರೂ ಸಹ ಅದರ ರಹಸ್ಯವನ್ನು ತಿಳಿಸುತ್ತದೆ. ಕೆಲವು ನಿಷಿದ್ಧ ಕರ್ಮದಲ್ಲಿ ಆಸಕ್ತವಾಗಿದ್ದರು, ಪ್ರಾರಬ್ಧ ಕರ್ಮದಿಂದ ಇದ್ದರೆ ಅವರಿಗೆ ಆನಂದ ರಹಸ್ಯ ಆಗುತ್ತೆ ಹೊರತು ಮತ್ತೆ ಸಂಸಾರಿಕ ಬರುವುದಿಲ್ಲ. ಇಲ್ಲಿ ತಾರತಮ್ಯವಿದೆ.
ಮಹಾದಾಧಿಕಾರಿಗಳು, ಮರೀಚಿ ಮುಂತಾದ ಪ್ರಜಾಪತಿಗಳು, ದೇವತೆಗಳು, 80 ಮಂದಿ ಋಷಿಗಳು, ಪಿತೃಗಳು, ಅಲ್ಪಾಧಿಕಾರಿಗಳು ಅಂದರೆ 100 ಮಂದಿ ಅಪ್ಸರೆಯರು, ಗಂಧರ್ವ ಚಕ್ರವರ್ತಿಗಳು, ಸಿದ್ಧಚಾರಣ ಮತ್ತು ಉಪದೇವ ಜಾತಿಗಳು 20 ಮಂದಿ. ಬೇರೆ ಯಾರ ಅಧಿಕಾರವಿಲ್ಲ. ಮನುಷ್ಯ ಸಾಮಾನ್ಯರು ಅತ್ಯಂತ ಸಾಧನೆಯಿಂದ ಬಿಂಬರೂಪ ದರ್ಶನ ಮಾಡಿದಾಗ ಮಾತ್ರ ಅವರ ಉಳಿದಂತ ಯಾವ ಪ್ರಾರಬ್ಧ ಕರ್ಮವನ್ನು ಫಲವಾಗಿ ಕದಾಚಿತ್ ಅಕರ್ಮವನ್ನು ಮಾಡಿದರೂ ಸಹ ಅವರಿಗೆ ಮೋಕ್ಷ ಇಲ್ಲ ಎಂಬತಕ್ಕಂಥದ್ದಾಗುವುದಿಲ್ಲ. ಆದರೆ ದುಃಖವನ್ನು ಮಾತ್ರ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ನಾವು ತಿಳಿಯಬೇಕಾದ ವಿಷಯ ಏನು? ಅತೈವೇಮ ಕೆಲ ಲೋಕಪಾಲಲ್ಲಾಮ ವಿಲಕ್ಷಣೋ ಜಡವದ ಅವಧೂತ ವೇಷ ಭಾಷಿತ ಚರಿತ್ರೈ ವಿಲಕ್ಷಿತ ಭಗವತ್ ಸ್ವಭಾವ ಯೋಗೇನಂ ಸಾಂಪರಾಯ ವಿನಕ್ಷಿಕ್ಷಿತ ಸ್ವಕಲೇವರಂ ಜುಹಾಸುರಾತ್ಮನಾತ್ಮನ ಸಂವ್ಯ ವ್ಯವಹಿತ ಅನಂತರಂ ಭಾವೇರನ್ವೀಕ್ಷಮಾಣಂ ಉಪರತಾನುವೃತ್ತಿ ಉಪರರಾಮ. ಸನ್ಯಾಸಿಯಾದ ನಂತರ ತಾನು ಜನರಂತೆ ಋಷಭದೇವರು ಏನು ಮಾಡಿದರು? ಬೇರೆಯವರಿಗೆ ತಿಳಿಯಬಾರದಂತೆ ಬಾಯಲ್ಲಿ ಕಲ್ಲುಗಳನ್ನು ಹಾಕುವುದು, ಕೇವಲ ಬರೀ ಮೈಯಲ್ಲಿ ಓಡಾಡುವುದು, ಎಲ್ಲವನ್ನು ತೋರಿಸುತ್ತಾ ತಮ್ಮ ಶರೀರವನ್ನು ಭೂಮಿಯನ್ನು ಬಿಡಲಿಚ್ಛಿಸಿ ಪರಬ್ರಹ್ಮ ವಸ್ತುವಿನಲ್ಲಿ ತಮ್ಮ ಸ್ವರೂಪವನ್ನು ತಾನು ಭಿನ್ನನಲ್ಲ ಎಂಬ ಭಾವನೆಯಿಂದ ವ್ಯವಧಾನ ಇಲ್ಲದಂತೆ ಅನುಭವಿಸನಾಗಿ ವಿಷಯಾನನು ಸರಣ ಇಲ್ಲದೆ ನಿರತ ವ್ಯಾಪಾರನಾದವನು ಋಷಭದೇವ ಲೋಕ ವಿಲಕ್ಷಣಾದರೂ ತನ್ನ ಪ್ರಭಾವವನ್ನು ಜನಗಳಿಗೆ ತೋರಗೊಡಲಿಲ್ಲ. ಮೂಢನಂತೆ ಅವಧೂತರ ವೇಷ ಧರಿಸಿ ತನ್ನ ಪ್ರಭಾವವನ್ನು ಮನೆಮಾಚಿದ. ಯೋಗಿಗಳಿಗೆ ಮೋಕ್ಷ ಸಾಧನ ಪ್ರಕಾರವನ್ನು ಕಲಿಸುವುದಕ್ಕೋಸ್ಕರವಾಗಿ ತನ್ನ ಶರೀರದಂತೆ ಈ ಭೂಲೋಕವನ್ನು ಬಿಡಲು ಇಚ್ಛಿಸಿದ ಅರ್ಥ. ತಾನು ಪರಮಾತ್ಮನಿಂದ ಬೇರೆ ಅಲ್ಲ ಎಂಬ ಭಾವನೆಯಿಂದ ನಿರಂತರ ಅವನನ್ನು ಕಾಣುತ್ತಾ ವಿಷಯಾನುಭವವನ್ನು ತೊರೆದು ಅವತಾರ ರೂಪನ ತಾನು ತನ್ನ ಬಳಿಯೇ ಇರುವ ತನ್ನ ಮೂಲ ರೂಪವನ್ನು ಜಾರಿಸಿದ ಎಂದರ್ಥ. ಋಷಭ ದೇಹ ತ್ಯಾಗದ ಬಗ್ಗೆ ಗೊಂದಲ ಇರುವಂತಾಗಿ ಬೇರೆಯವರು ಅವರನ್ನು ಬೇರೆ ರೀತಿ ಚಿತ್ರಿಸಿರುವುದರಿಂದ ಕೊಡಾಚಲದ ಉಪವನದಲ್ಲಿ ಕುಳಿತು ವಾಸುದೇವೋಹಂ ಎನ್ನುತ್ತಿದ್ದಾನೆ ಅಂತ ಹೇಳಿ ಯಾವ ವೃಷಭ ರೀತಿ ಹೇಳಿದ್ದಾಗ ವಿಷ್ಣು ಕಳೆಯವರ ತ್ಯಾಗೋ ಭೂತ್ಯಾಗೋ ಅನ್ಯನ ವಿದ್ಯತೆ ಕಳೆಯವರ ತ್ಯಾಗ ಅನ್ಯೇಷಂ ಪಂಚತ್ವ ಸಮದೀರಿತಂ ಅನರ್ಥಾಂತರ ಭಾವೇನ ಅರ್ಥಾಂತರಂ ನಾಸ್ಮೇತಿ ಮನಸಾ. ಭಗವಂತನ ಅವತಾರಗಳು ದೇಹ ತ್ಯಾಗ ಮಾಡಿದವು ಎಂದರೆ ಅಲ್ಲಲ್ಲಿ ಉಕ್ತವಾಗಿದೆಯೋ ಅದು ಭೂಲೋಕವನ್ನು ತ್ಯಾಗವೆಂದೇ ಗ್ರಹಿಸಬೇಕು ಅಷ್ಟೇ. ಸಾಮಾನ್ಯರಂತೆ ಎಲ್ಲರಂತೆ ಶರೀರ ತ್ಯಾಗ ಅಂತ ಗ್ರಹಿಸಿದವರಿಗೆ ಈ ರೀತಿ ಜ್ಞಾನ ಬಾಧಿತವಾಗತ್ತೆ. ಬೇರೆಯವರಿಗೆ ಶರೀರ ತ್ಯಾಗವನ್ನು ಹೇಳಿದ್ದಲ್ಲೆಲ್ಲ ಅದು ಮರಣ ಸ್ವರೂಪವಾದ ಶರೀರ ತ್ಯಾಗವೆಂದು ತಿಳಿಯಬೇಕು. ಅದು ಬಾಧಿತವಲ್ಲ. ಅನರ್ಥಾಂತರ ಭಾವ ಏನಾದರೆ ನಾನು ಪರಮಾತ್ಮನ ಬೇರೆಯಾದ ಪದಾರ್ಥ ಅಲ್ಲವೆಂಬ ಅನುಸಂಧಾನ ಋಷಭದೇವರಿಗೆ ತೋರಿಸಿಕೊಟ್ಟಿದರು. ಇದರ ಅರ್ಥವೆಂದರೆ ಏನು? ಪುರಾಣ ಪುರುಷೋತ್ತಮನಾದ ಭಗವಂತ ನಮ್ಮಲ್ಲಿದ್ದಾನೆ. ನಮ್ಮ ಬಾಹ್ಯ ಶರೀರ ಕಳಚಿ ಹೋದಾಗ ಪುರುಷೋತ್ತಮನಿಗೆ ಯಾವ ರೀತಿಯ ವ್ಯಥೆ, ಯಾವ ರೀತಿಯಾದ ದೋಷವೂ ಬರುವುದಿಲ್ಲ, ಗುಣವೂ ಬರುವುದಿಲ್ಲ. ಅದರಂತೆ ನಮ್ಮ ಲಿಂಗ ಶರೀರ ಭಂಗವಾದಾಗ್ಯೂ ಬಿಂಬನೆಗೆ ಯಾವ ರೀತಿಯಲ್ಲಿರುವುದಿಲ್ಲ. ಸ್ವರೂಪದಲ್ಲಿರತಕ್ಕಂಥ ಭಗವಂತ ಸ್ವರೂಪದ ಆವಿರ್ಭಾವ ಮುಕ್ತ ಮೋಕ್ಷವನ್ನು ಭಗವಂತ ಕೊಡುತ್ತಾನೆ ಅಂತ ತಿಳಿಯಬೇಕು. ಹಾಗಾದರೆ ನಮಗೆ ಒಂದು ಪ್ರಶ್ನೆ ಬರಬಹುದು, ಭಗವಂತನ ಬಿಂಬೈವ ಕ್ರಿಯೆವಾನಂತ ಹೇಳುವಾಗ ದೇಹವೆಲ್ಲ ಬೀಳುವಾಗ, ಯಾವುದ ಪಂಚಭೂತಗಳಿಂದ ಬಿಟ್ಟು ಹೋಗುವಾಗ ಅದು ಲಿಂಗ ಶರೀರದ ಒಳಗಡೆ ಇರತಕ್ಕಂಥ ಸ್ವರೂಪದಲ್ಲಿ ಒಳಗಡೆ ಇರತಕ್ಕಂಥ ಬಿಂಬನನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು ಅಂತ ಹೇಳಿದರೆ, ಬಿಂಬ ಉಪಾಸನೆ ಎಂಬತಕ್ಕಂಥದ್ದು ಕೇವಲ ಆತ್ಮನಲ್ಲಿ, ಸ್ವರೂಪನಲ್ಲಿ, ಬಾಹ್ಯ ಶರೀರದಲ್ಲಿ ಅಲ್ಲ, ಲಿಂಗ ಶರೀರದಲ್ಲಿ ಅಲ್ಲ. ಇದನ್ನು ಮೊಟ್ಟಮೊದಲು ತಿಳಿದುಕೊಳ್ಳಬೇಕು.
ಬಾಹ್ಯ ಪದಾರ್ಥವೆಲ್ಲವೂ ಜಡ ಪದಾರ್ಥ. ಜಡ ಪದಾರ್ಥದಲ್ಲಿ ಜಡರೂಪತ್ವೇನ ಭಗವಂತ ಬಿಂಬನಾಗಿ ಇದ್ದಾನೆ. ಯಾವ ರೀತಿ ಇದ್ದಾನೆ? ಪಂಚರೂಪದಲ್ಲಿದ್ದಾನೆ, ಪಂಚತ್ವವನ್ನು ಹೊಂದಿದ ಪಂಚಭೂತಗಳಲ್ಲಿದ್ದಾನೆ ಅಂತ ತಿಳಿಯಬೇಕು. ಲಿಂಗ ಶರೀರದಲ್ಲಿಯೂ ಸಹ ಲಿಂಗ ಶರೀರದ ರೂಪದಲ್ಲಿ ಪ್ರಕೃತಿ ರೂಪದಲ್ಲಿ ಭಗವಂತನಿದ್ದಾನೆ ಅಂತ ತಿಳಿಯಬೇಕು. ಅದೆಲ್ಲವೂ ಜಡ ರೂಪ. ಜಡ ಪದಾರ್ಥವು ಜೀವನಿಗೆ ಸಂಬಂಧಿಸಿದಲ್ಲ. ಕೇವಲ ಸ್ವರೂಪದಲ್ಲಿ ಮಾತ್ರ ಭಗವಂತ ಬಿಂಬರೂಪವನ್ನು ಕಾಣುವುದರಿಂದ ಮೋಕ್ಷ ಹೋಗುತ್ತದೆ ಹೊರತು ನಮ್ಮ ಲಿಂಗ ಶರೀರದಲ್ಲಿದ್ದ ಪ್ರಕೃತಿ ನಾಮಕ ಭಗವಂತನನ್ನು ಬಿಂಬ ಎಂದು ಆರಾಧನೆ ಮಾಡುವಂತಿಲ್ಲ. ಪಾಂಚಭೌತಿಕ ಶರೀರದಲ್ಲಿ ಪಂಚಭೂತಗಳ ಒಳಗಡೆ ಇರತಕ್ಕಂಥ ಲಿಂಗ ಶರೀರ ಅಂದರೆ ಬಿಂಬನನ್ನು ಮಾಡತಕ್ಕಂಥದ್ದಲ್ಲ. ಅದೆಲ್ಲವೂ ಭಗವಂತನ ಅವತಾರ ರೂಪಗಳಂತೆ ವಿಶಿಷ್ಟಾಕಾರವಾಗಿ ನಮಗೆ ಹೇಗೆ ಆಶಯವನ್ನು ಸಾಧನೆ ಮಾಡಲಿಕ್ಕೆ ದೇವತೆಗಳ ಮೂಲಕ ನಮಗೆ ಅನುವು ಮಾಡಿಕೊಟ್ಟ ಎಂಬುದನ್ನು ನಾವು ತಿಳಿಯಲು ವಿಶೇಷವಾಗಿ ನಾವು ವ್ಯವಸಾಯ ಮಾಡಬಹುದೇ ಹೊರತು ಬಿಂಬೋಪಾಸನೆ ಎಂದರೆ ಆತ್ಮನಲ್ಲಿ ಇರತಕ್ಕಂತಹ ಸ್ವರೂಪನಲ್ಲಿರತಕ್ಕಂತಹ ಭಗವಂತನನ್ನೇ ತಿಳಿಸಬೇಕು. ಇದನ್ನು ತಿಳಿಸಿಕೊಡಕೋಸವಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿರುವುದು. ಪುರಾಣ ಪುರುಷೋತ್ತಮ ಅಂತ ಹೇಳುವುದರಿಂದ ಬಾಹ್ಯ ಶರೀರ ಪುರುಷವಲ್ಲ, ಲಿಂಗ ಶರೀರ ಪುರುಷವಲ್ಲ, ಆತ್ಮದ ಸ್ವರೂಪವೇ ಪುರುಷಾಕಾರ. ಅಲ್ಲಿ ಭಗವಂತನಿದ್ದಾನೆ ಅಂದರೆ ಅಲ್ಲಿ ದೇವನಿದ್ದಾನೆ, ಅವನ ಸ್ವರೂಪವೇ. ಆ ಸ್ವರೂಪದೊಳಗೆ ಭಗವಂತ ಅಂತರ್ಯಾಮಿ ಇರತಕ್ಕಂಥ ಅವನು ಪುರುಷೋತ್ತಮನಾಗುತ್ತಾನೆ. ಇದು ಅತ್ಯಂತ ಮಹತ್ವದ ವಿಷಯ. ಪುರುಷೋತ್ತಮ ಅಂದರೆ ನಮ್ಮ ಅಣುರೇಣು ತೃಣಕಾಷ್ಟದಲ್ಲಿ ಬಾಹ್ಯ ಶರೀರದಲ್ಲಿ ಇದ್ದಾನೆ. ಅದು ವಿರಾಟ್ ರೂಪ ಚಿಂತನೆ ಹೌದು. ಆದರೆ ಅಲ್ಲೆಲ್ಲ ಜಡವು. ಆದರೆ ಪ್ರಕೃತಿ ಅದು ಜಡ ಸ್ವರೂಪ. ಆದರೆ ಚೇತನ ಸ್ವರೂಪವಾದದ್ದು ಕೇವಲ ನಾವು ಜೀವ. ನಮ್ಮಲ್ಲೂ ಬಿಂಬನಾಗಿರ್ತಕ್ಕಂಥವನೇ ನಮ್ಮ ಪರಮ ಪುರುಷ. ನಮ್ಮ ಸ್ವರೂಪವನ್ನು ಆ ಸ್ವರೂಪದ ಆನಂದವನ್ನು ಕೊಡ್ತಕ್ಕಂಥವನು. ಅವನ ಆರಾಧನೆಯೇ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಇಂತಹ ಶ್ರೇಷ್ಠ ಮಾರ್ಗವನ್ನು ಅರಿವಿದ ಶ್ರೀ ಪುರಂದಾಸರಿಗೆ ಅನಂತಾನಂತ ನಮಸ್ಕಾರಗಳು ಸಲ್ಲಿಸಿ ಅವರ ಅಂತರ್ಯಾಮಿ ಇರ್ತಕ್ಕಂಥ ನಮ್ಮ ಅತ್ಯಂತ ಬಿಂಬವನಾದ ಭಗವಂತನಿಗೆ ಭೂಯಿಷ್ಠ ಅಂದರೆ ಮುಕ್ತಿವಿದೆ ಎಂದು ತಿಳಿಸಿ, ಈ ಸುಜ್ಞಾನ ನಮಗೆ ಪಾಲಿಸಿದ್ದು ಕೇವಲ ಈ ಮನುಷ್ಯ ಜನ್ಮ ಬಂದಿದ್ದರಿಂದ ಸಾಧ್ಯವಾಗಿದೆ. ಇದನ್ನು ಒದಗಿಸುವ ನಮ್ಮ ತಂದೆ ತಾಯಿಗಳು ಅವರ ಅನುಗ್ರಹ ರೂಪವನ್ನು ಚಿಂತಿಸಿ ಅವರಿಗೆ ಅನುಗ್ರಹ ರೂಪವನ್ನು ಕಲ್ಪಿಸಿದ ಗುರು ಹಿರಿಯರಿಗೆ ಅವರ ಅನುಗ್ರಹವನ್ನು ನಾವು ಚಿಂತಿಸಿ, ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ನಡೆಸುವುದರಿಂದ ಅವರ ಅನುಗ್ರಹ ರೂಪವನ್ನು ಚಿಂತಿಸುತ್ತಾ ವಾಯುದೇವರು ಎಲ್ಲರಲ್ಲೂ ನಿಂತು ಭಗವದ್ ಆಜ್ಞಾ ಪ್ರಕಾರವಾಗಿ ಭಗವಂತನ ದಿವ್ಯ ಜ್ಞಾನ ಉಪಾಸನೆಯನ್ನು ಸಾಧನ ರೂಪವಾಗಿ ಮೂಲ ಗುರುಗಳಾಗಿ ನಿಂತು ದಿವ್ಯ ಶಾಸ್ತ್ರೋಪಾದಿಯಲ್ಲಿ ಪುರಂದರದಾಸರಲ್ಲಿಯೂ ನಿಂತು ಶಾಸ್ತ್ರೋಪಾದವನ್ನು ಪ್ರವೇಶವನ್ನು ಶಾಸ್ತ್ರೋಪದೇಶವನ್ನು ಮಾಡಿದ ಮೂಲಗುರು ಶ್ರೀಮಧ್ವರಾಯರಿಗೆ ಅಭಿನ್ನರಾದ ಭಾರತೀಪತಿ ವಾಯುದೇವರು ಮತ್ತು ರುಜಗಡಸ್ಥರಾದ ಬ್ರಹ್ಮದೇವರಿಗೆ ಇವರ ವಿಶೇಷ ಅನುಗ್ರಹ ರೂಪವನ್ನು ಚಿಂತಿಸು. ಆದರೆ ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ಇವರೆಲ್ಲರೂ ನಿಂತು ಈ ನಡೆಸಿದ ಬಗೆಯನ್ನು ನಾವು ಬೇಕು. ಅವರ ವಿಶೇಷ ಅನುಗ್ರಹಕ್ಕಾಗಿ ನಾವು ಅವರಿಗೆ ಏನನ್ನೂ ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಇವರೆಲ್ಲರ ಸ್ಮರಣೆ ಮಾಡುತ್ತಾ ಭಗವಂತನಿಗೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ರಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.